आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। भारत माता की जय। माता की जय। ವಿಜಯಪುರ ಮಹಾನಗರದಲ್ಲಿ SIR ಸಹಾಯವಾಣಿ ತಮ್ಮ ಗಮನಕ್ಕೆ ತರುವುದೇನೆಂದರೆ ವಿಜಯಪುರ ಮಹಾನಗರದಲ್ಲಿ ಅತ್ಯಂತ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಚುನಾವಣೆ ಆಯೋಗ ಸರ್ಕಾರದಿಂದ ನೇಮಕಗೊಂಡ BLOಗಳು ಕಡ್ಡಾಯವಾಗಿ ಮನೆ ಮನೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿ, ಆದರೆ ನಮ್ಮ ನಗರದಲ್ಲಿ ಬಹಳಷ್ಟು BLOಗಳು ಮನೆ ಭೇಟಿ ನೀಡುತ್ತಿಲ್ಲ. ಬದಲಾಗಿ ಒಂದೇ ಕಡೆ ವಸತಿ ದೇವಸ್ಥಾನಗಳಲ್ಲಿ ಪೊಲೀಸರು ಶಾಲೆಯಲ್ಲಿ ಕುಳಿತುಕೊಂಡು ತಮ್ಮಿಷ್ಟಕ್ಕೆ ಬಂದಂತೆ ಫಾರ್ಮ್ ವಿತರಿಸುತ್ತಿದ್ದು, ಇದರಿಂದ ನೈಜ ಹಾಗೂ ಅರ್ಹ ಮತದಾರರಿಗೆ ತೊಂದರೆಯಾಗುತ್ತಿದ್ದು, ಇದೇ ಜೊತೆಗೆ ಮತದಾರರ ಮ್ಯಾಪಿಂಗ್ ಕಾರ್ಯವು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ತಪ್ಪಾಗಿ ನಡೆಸಿದ್ದು, BLOಗಳಿಗೆ ಬಗ್ಗೆ ಸರಿಯಾಗಿ ತರಬೇತಿ ನೀಡದ ಕಾರಣ ಇಂಥ ಗಂಭೀರ ಲೋಪದೋಷಗಳು ಉಂಟಾಗುತ್ತದೆ. BLOಗಳಿಗೆ ಈ ರೀತಿ ಅವರಿಗೆ ತುಂಬಾ ಕೊಟ್ಬಿಟ್ಟೆ ಸರ್, ಮನೆ ಮಾಹಿತಿ ಬೇಕು. ಅದಕ್ಕೊಂದು ಸ್ವಲ್ಪ ಅವೇರ್ನೆಸ್ ನಿಮ್ ಕಡೆ BLSಗಳಿಗೂ ಸ್ವಲ್ಪ ಇಲ್ಲ, ಒಂದು ವಿಡಿಯೋನು ಇದೆ. ಈಗ ಅದನ್ನು ಹೇಗೆ ತುಂಬಬೇಕನ್ನುವಂಥದ್ದು ಅದನ್ನು ಕೂಡ ನಾನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿದ್ದೇನೆ, ನಿಮಗೂ ಎಲ್ಲ ಸರ್ಕ್ಯುಲೇಟ್ ಮಾಡ್ತೇನೆ. ಜೊತೆಗೆ ಒಂದು ಟೋಲ್ ಫ್ರೀ ನಂಬರು ಓಪನ್ ಮಾಡಿದ್ದೇವೆ, 1950 ಕಾಲ್ ಸೆಂಟರ್ ಓಪನ್ ಮಾಡಿದ್ದೇವೆ. ಯಾರೇ ಪಬ್ಲಿಕ್ ಅಲ್ಲಿ ಕಾಲ್ ಮಾಡಿದ್ರು ಕೂಡ ನಮ್ಮವರು ಅವ್ರಿಗೆ ಗೈಡ್ ಮಾಡ್ತಾರೆ. ನಮ್ಮವರು BLO ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅವ್ರಿಗೂ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಕಂಟ್ರೋಲ್ನಿಂದಲೇ ವಾಪಸ್ ಕಾಲ್ ಹೋಗ್ತಾರೆ. ಅದನ್ನು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು 2-3 ವಾರ ಆಯಿತು. ಅದು ಮುಗ್ದೇ ಅದನ್ನು ಪ್ರಯೋಗ ಮಾಡ್ತೀವಿ. ಜೊತೆಗೆ ಕೆಲವು BLOs ಏನು ಸಮಸ್ಯೆ ಇರ್ತಾ ಇದೆ ಅವರಿಗೆ ಸಹಾಯ ಮಾಡಲಿಕ್ಕೆ, ಈಗ ಅವರನ್ನು ಚೇಂಜ್ ಮಾಡಲಿಕ್ಕೆ ಅಂತ ಈ ಯಾಕಂದ್ರೆ 29ನೇ ತಾರೀಕು ಒಳಗಡೆ ಈ ಪ್ರಕ್ರಿಯೆ ಮುಗಿಲೇಬೇಕು. ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ನಡೀತದೆ ಎಲ್ಲರೂ ಹೋಗಿ ನಿಮಗೆ ಎಕ್ಸ್ಟೆನ್ಷನ್ ಯಾವುದು ರಾಜ್ಯಕ್ಕೂ ಇಲ್ಲ. 29ನೇ ತಾರೀಕು ಒಳಗಡೆ ಇದನ್ನು ಎಲ್ಲಿ ಈ ಸಮಸ್ಯೆಗಳು ನೀವು ಹೇಳಿದ್ರಲ್ಲ ಭಾಗದಲ್ಲಿ ಇರುವಂಥ BLOಗೆ ಏನಾದ್ರು ಹೆಚ್ಚುವರಿಯಾಗಿ ಅವರಿಗೆ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗೂ ಎಲ್ಲ ಕೆಲಸ ಮಾಡೋದಿಲ್ಲ. ಈ ಶಿಕ್ಷಕರು ಏನೇ ಸರ್, ಶಿಕ್ಷಕರು ನಮ್ಮ ಶಾಲೆ ಚಾಲು ಆಗ್ತದೆ ಹೋಗ್ಬಿಡಿ. ಇದಕ್ಕೂ ಕೂಡ ಸರ್ಕಾರದಿಂದ ಈಗ ಸ್ಟಾರ್ಟಿಂಗ್ನಲ್ಲಿ ಅವರು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ಲಿಖಿತವಾಗಿ ಆದೇಶ ಸ್ಟಾರ್ಟಿಂಗ್ನಲ್ಲಿ ಅಟೆಂಡೆನ್ಸ್ ಸರ್ವರ್ನು ಭಯಂಕರ ಹೌದ್ರಿ. ಸರ್ವರ್ ಅವ್ರು ಮಾಡಕ್ ಹೋದ್ರೆ ಆಗ್ತಾ ಇಲ್ಲ ಸರ್. ನಿನ್ನೆ ಆ ಒಂದು ಸಮಸ್ಯೆ ಇತ್ತು, ಮೊನ್ನೆ ತನಕ ಇರಲಿಲ್ಲ. ನಿನ್ನೆ ಇತ್ತು, ಅದು ಇವತ್ತು ಬೆಳಗ್ಗೆ ಸ್ವಲ್ಪ ಸರಿಯಾಗಿದೆ. ಅದು ಡಿಜಿಟೈಸೇಷನ್ ಮಾಡಿಲ್ಲ. ನಮಗೆ 29ನೇ ತಾರೀಕು ಒಳಗಡೆ ಸೈನ್ ಮಾಡಿರುವಂಥ ಎಜುಕೇಷನ್ ವಾಪಸ್ ನಮ್ಮ ಕೈಯಲ್ಲಿ ಬರಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಹೆಸರು ನಮ್ಗೆ ಸಹಾಯ ಕೊಡ್ತೀವಿ. ನಂಗೆ ಬಿಡುವ ನಾವು ಸಹಾಯ ಮಾಡ್ತೀವಿ, ನೀವು ಬರೀ ಅವರು ಸಿಬ್ಬಂದಿಗಳಿಂದನೇ ಅವರು ಇನ್ಫ್ಯಾಕ್ಟ್ ನಮ್ಮಲ್ಲಿ ಪಟ್ಟಿನೇ ಮಾಡ್ಕೊಂಡಿದ್ದೇವೆ. ಯಾರ್ಯಾರು BLOಸ್ಗಳಿಗೆ ಈ ರೀತಿ ಸಮಸ್ಯೆ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನು ಈಗ ಕಾರ್ಪೊರೇಷನ್ ಸಿಬ್ಬಂದಿಗಳ ಸಾಕ್ಷಿ ಪ್ರತಿ ದಿವಸ ಅವ್ರು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಯುಟಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಲೆವೆಲ್ನಲ್ಲಿ ನಾವು ಮಾಹಿತಿ ಮಾಡ್ತಾ ಇದ್ದೇವೆ. ಪ್ರತಿ ದಿವಸ 2 ತಾಸಿಗೊಮ್ಮೆ ನಾವು ಇನ್ಫಾರ್ಮೇಷನನ್ನು EROಗಳು ಕಳಿಸ್ತಾ ಇದ್ದೇವೆ, AEROಗಳಿಗೂ ಕಳಿಸ್ತಾ ಇದ್ದೇವೆ. ಎಲ್ಲಿ ವೀಕ್ ಇದೆ ಅದನ್ನು ಪ್ರತಿ ದಿವಸ ಡೇಟಾ ನಾವು ಈವ್ನಿಂಗ್ ಪ್ರೆಸ್ ನೋಟ್ ಕೊಡ್ತಾ ಇದ್ದೇವೆ. ಪ್ರತಿ ದಿವಸ 5 ಗಂಟೆಗೆ ನಮ್ಮ ಜಿಲ್ಲೆಯದು ಪ್ರಸ್ತುತಿ ಏನಿದೆ AC ಕಾನ್ಸ್ಟಿಟ್ಯೂನ್ಸಿ ವೈಸ್ ಇನ್ಫಾರ್ಮೇಷನ್ ನಾವೇ ಸ್ವಯಂ ಪ್ರೇರಿತವಾಗಿ ಪ್ರಚುರ ಕೊಡ್ತಾ ಇದ್ದೇವೆ. ಈಗ ಅದು ಪಬ್ಲಿಕ್ ಇನ್ಫಾರ್ಮೇಷನ್. ಇನ್ಫ್ಯಾಕ್ಟ್ ನಾವು ಪ್ರತಿ ದಿವಸ ಮೀಡಿಯಾ ಹಾಕ್ತಾ ಇದ್ದೇವೆ. ಅದನ್ನು ಪೊಲಿಟಿಕಲ್ ಪಾರ್ಟೀಸ್ ಫಾಲೋ ಬ್ಲಾಕ್ ವೈಸ್ ಮಾಡಿದ್ರೆ ಆ ಬ್ಲಾಕ್ ವೈಸ್ ಹೋದ್ರೆ ಕರೆಕ್ಟ್ ಇರ್ತದವ್ರಿ 20 ಬ್ಲಾಕ್ ಮಾಡ್ಯಾರ. ಆ ಬ್ಲಾಕ್ ವೈಸ್ ಹೋದ್ರೆ ಕಂಟಿನ್ಯೂ ಮಾಡ್ಕೊಂಡ್ರೆ ನೀವು ಬೇರೆ ಬ್ಲಾಕ್ ವೈಸ್ ಹೌದು. ಪೋಲಿಂಗ್ ಸ್ಟೇಷನ್ ಎಷ್ಟು ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಡಿಜಿಟೈಸ್ ಆಗಿದೆ ಅನ್ನೋದು ಕ್ಲಿಕ್ ಆಫ್ ಬಟನ್ ಮೊಬೈಲ್ ನೋಡಲಿಕ್ಕೆ ಅವ್ರಿಗೆ ಎಲ್ಲ ಸಂಪೂರ್ಣವಾಗಿ ಏನನ್ನು ಅವ್ರಿಗೆ ಸಪೋರ್ಟ್ ಬೇಕಾಗ್ತದೆ. ಸರ್ ಕಮಿಷನರ್ ಅವರು ಬ್ಲಾಕ್ ವೈಸ್ ಮಾಡ್ಯಾರ. ಏರಿಯಾ ವೈಸ್ ಅವ್ರು ಹೋಗ್ಬೇಕು.
ಅದಕ್ಕೆ ತಹಸೀಲ್ ಆಫೀಸ್ ಮತ್ತು ಉಳ್ಕದ್ದು ಯಾವ ಇಲ್ಲ ಅವ್ರಿಗೆ ಸಪೋರ್ಟ್ ಸ್ಟಾಫ್ ಪರೀಕ್ಷೆ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ SIR. ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಸಿಬ್ಬಂದಿ ಕೊರತೆ ಇದೆ. ಸಿಬ್ಬಂದಿಗಳು ಸರಿಯಾಗಿ ಮತದಾರರ ಒಂದು ಏನು ಅದು ಪಟ್ಟಿಯನ್ನು ಮನೆ ಮನೆ ಹೋಗಿ ಮಾಡ್ತಾ ಇದ್ದಾರೆ. ಅದು ತೊಂದರೆ ಆಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಗಮನಕ್ಕೆ ಬಹಳಷ್ಟು ಜನ ತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ನಗರ ಒಂದು ಘಟಕದ ವತಿಯಿಂದ ಮನವಿಯನ್ನು ಕೊಡಲಾಗಿದೆ. ಇವತ್ತು ಜಿಲ್ಲಾಧಿಕಾರಿಗೆ ನಾವು ಹಲವಾರು ವಿಷಯ ಏನು ನ್ಯೂನತೆಗಳಿದಾವೆ ಅಂದ್ರೆ ಮ್ಯಾಪಿಂಗ್ನಲ್ಲಿ ಏನೇನು ನ್ಯೂನತೆಗಳಿದಾವೆ, ಸಿಬ್ಬಂದಿಗಳು ಯಾರೇ ಡ್ಯೂಟಿ ಹಾಕ್ಯಾರೋ ಸರಿಯಾಗಿ ಬರ್ತಾ ಇಲ್ಲ. ಬೆಳಿಗ್ಗೆ ಒಂದು ತಾಸು ಬಂದು ಹೋಗಿ ಒಮ್ಮೆ ರಾತ್ರಿ ಬರ್ತಾ ಇರೋದು, ಸಾಯಂಕಾಲ ಬರೋದು, ಮಧ್ಯಾಹ್ನ ಆಗೋದಿಲ್ಲ ಅನ್ನೋದು ಮತ್ತು ಕೆಲವೊಬ್ರು ಹೆಲ್ತ್ ಪ್ರಾಬ್ಲಮ್ ಇರೋದ್ರೆ ನಾವು ತಿರುಗಾಡಕ್ಕಾಗಲ್ಲ, ಮನೆ ಹೋಗೋಕ್ಕಾಗಂಗಿಲ್ಲ, ಕೂತಲ್ಲಿ ನೀವೇ ಬರ್ರಿ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಇದರಿಂದ ಸಂಪರ್ಕ ಕೊರತೆ ಆಗ್ತದೆ. ಇದು ಪರಿಷ್ಕರಣೆಯನ್ನು ಇದು ಕಾರ್ಯ ಇದು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಹಿನ್ನಡೆ ಆಗ್ತದೆ ಅನ್ನುವಂಥದ್ದು ನಾವು ಈಗಾಗಲೇ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ತಕ್ಷಣದಿಂದಲೇ ಎಲ್ಲ ತಪ್ಪುಗಳನ್ನು ಸರಿಪಡಿಸಿ ಸರಿಯಾದ ರೀತಿಯಲ್ಲಿ ಈ ಒಂದು SIR ಕಾರ್ಯ ನಡೀಬೇಕನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತೇವೆ. ಕಾಂಗ್ರೆಸ್ಸು BJP ಅನ್ನುವಂಥದ್ದಿಲ್ಲ, ಮತದಾರರೇ ಸರಿಯಾದ ರೀತಿಯಲ್ಲಿ, ಯಾಕಂದರೆ ನೌಕರರಿಗೆ ಯಾವ ಪಕ್ಷ ವಿರುದ್ಧ ಮಾಡ್ತಾ ಇಲ್ಲ, ಯಾರಿಗೆ ಇವರು ಡ್ಯೂಟಿ ಹಾಕಿದ್ದಾರೆ, ಇವರಿಗೆ ಸಿಬ್ಬಂದಿ ನೇಮಿಸಿದಾರೆ, ಆ ಸಿಬ್ಬಂದಿ ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ. ಒಂದು ಎರಡನೇದಾಗಿ ಏನು ಮಷಿನರಿ ಇದಾವ ಆ ಮಷಿನರಿ ಕೂಡ ಸರಿಯಾಗಿ ಮ್ಯಾಪಿಂಗ್ ಆಗ್ತಾ ಇಲ್ಲ. ಅದು ನೆಟ್ವರ್ಕ್ ಪ್ರಾಬ್ಲಮು, ಬೇರೆ ಬೇರೆ ಕಾರಣಗಳಿಂದ. ಮತ್ತು ಟೀಚರ್ಸ್ ಏನು ಡ್ಯೂಟಿ ಹಾಕಿದ್ದಾರೆ ಅವ್ರು ಫುಲ್ ಟೈಮ್ ಮಾಡ್ತಾ ಇಲ್ಲ, ಫುಲ್ ಟೈಮ್ ಡ್ಯೂಟಿ ಮಾಡಬೇಕು. ಜನರು ಆ ಸಂಪರ್ಕದ ಕೊರತೆ ಆಗ್ತದೆ. ಎಲ್ಲ ಪಕ್ಷದ BLO2ಗಳು ಅವ್ರಿಗೆ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದಾರೆ. ಆದರೆ ಸರ್ಕಾರದ ಇಲಾಖೆ ಏನಿದು ಕಾರ್ಯ ಸರಿಯಾದ ರೀತಿ ನಡಿಬೇಕನ್ನುವಂಥ ನಮ್ಮ ಪಕ್ಷದ ಒಂದು ಒತ್ತಾಯ ಇದೆ. ಅದೇ ಹೇಳಿದ ಮನೆ ಬರ್ತಾ ಇಲ್ಲ, 1 ತಾಸು 2 ತಾಸು ಹೋಗಿ ಎಲ್ಲೋ ಕೂತ್ ಬಿಡತ್ತಾರ. ಆಮೇಲೆ ಅವರು ಮುಂಜಾನೆ ಬಂದು ಡ್ಯೂಟಿ ಮುಗಿ ಸಾಯಂಕಾಲ ಬರ್ತೀವಿ ಅಂತ ಹೇಳಕತ್ತಾರೆ. ಫುಲ್ ಟೈಮ್ ಹಾಕ್ರಿ ಮತ್ತು ಅವ್ರಿಗೊಬ್ರು ಸಹಾಯಕರು ಕೊಡ್ರಿ, ಒಂದು ಸಹಾಯವಾಣಿ ಕೇಂದ್ರ ಕೂಡ ತೆಗೀರಿ ಅನ್ನೋಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಎಲ್ಲವನ್ನ ಸರಿಯಾಗಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮತದಾರ ವಿಶೇಷ ಏನು ಸಮಗ್ರ ಪರಿಷ್ಕರಣೆಯ ಅಂಗವಾಗಿ ಇವತ್ತೇನು ಲೋಪದೋಷಗಳು ಇವತ್ತಿಗೆ 7ನೇ ದಿವಸ ಆಯ್ತು SIR ಪ್ರಾರಂಭವಾಗಿ. ಬಹಳಷ್ಟು ಇವತ್ತು ಮನೆಗೆ ಫಾರ್ಮ್ ವಿತರಿಸೋದಿರ್ಬೋದು, ಫಾರ್ಮ್ ಯಾವ ರೀತಿ ಭರ್ತಿ ಮಾಡಬೇಕು, ಕೆಲವೊಂದು ಕಡೆ ಭಾಷಾ ಸಮಸ್ಯೆಗಳಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮ ವಿಶೇಷ ಬೇಡಿಕೆ ಅಂದ್ರೆ ಇವತ್ತು ಮತದಾರರಿಗೆ ಸಾರ್ವಜನಿಕರಿಗೆ ಒಂದು ಟೋಲ್ ಫ್ರೀ ಮಾಡ್ಬೇಕಂತ ಹೇಳಿ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡಿಸುವ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಒಂದು ಕಾಲ್ ಸೆಂಟರ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಮತ್ತು ಈ ಕ್ರಮ ಏನು BLOಗಳಿಗೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಡಲಿ ಇನ್ನೂ ಸ್ವಲ್ಪ ಭೇಟಿಯಾಗಿದೆ. ಅವ್ರು ಇನ್ನೂ ಸ್ವಲ್ಪ ಪಕ್ಕಾ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟರೆ ಇದು ಸಮಸ್ಯೆ ಆಗ್ತಿದ್ದಿಲ್ಲ. ಅದಕ್ಕೆ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ಬೇಕಂತೇಳಿ ನಮ್ಮ ಎಲ್ಲ ಮನವಿಗೆ ಸ್ಪಂದನೆ ಮಾಡ್ಬೇಕಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡಿದ್ವಿ. ವಿಶೇಷವಾಗಿ 2 ದಿವಸಗಳಿಂದ ಸರ್ವರ್ ಪ್ರಾಬ್ಲಮ್ ಇತ್ತು. 1 ತಿಂಗಳೊಳಗೆ ಮುಗಿಬೇಕಂತ ಇವ್ರ ಗೈಡೆನ್ಸ್ ಐತಿ. ಆದ್ರೆ ಸರ್ವರ್ ಪ್ರಾಬ್ಲಮ್ ಇನ್ನಿತರ ಸಮಸ್ಯೆಗಳ ಸಲುವಾಗಿ ಈಗ BLOಗಳು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಟೀಚರು ಬೆಳಿಗ್ಗೆ ಬಂದು ನಾವು ಡ್ಯೂಟಿನೂ ಮಾಡ್ಬೇಕಂತೇಳಿ ಶಾಲಿಗೆ ಹೋಗ್ಬೇಕಂತ ಹೊಂಟಾರ. ಅದಕ್ಕೆ ಶಾಲಿನೂ ಕಲಿಸ್ಬೇಕು ಅಥವಾ SIR ಡ್ಯೂಟಿ ಮಾಡ್ಬೇಕು ಅಂತ ಅವರು ಗೊಂದಲ ಅದ. ಅದಕ್ಕೆ ಎಲ್ಲಾ ಸಮಸ್ಯೆಗಳ ಪರಿಹಾರ ಮಾಡ್ಬೇಕಂತ ನಾವು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ತೀವಿ. ಇನ್ನೊಂದೇನಪ್ಪ ಅಂತ SIR ಫಾರ್ಮ್ ತುಂಬಾಕ BLOಗಳಿಗೆ ಸರಿಯಾಗಿ ಗೊತ್ತಿಲ್ಲ. ಅದೇ ನಾವ್ ಇವತ್ತು ಹೇಳಿ ಸಾರ್ವಜನಿಕರು ಅವ್ರು ಏನ್ ಹೇಳ್ತಾರ, ಅದೇ ಹೇಳೇವ್ ನಾವ್ ಇವತ್ತು ಏನು ಇನ್ವಿಟೇಷನ್ ಫಾರ್ಮ್ ಕೊಡ್ತಾರ ಅದ್ರ ಸ್ಕ್ಯಾನ್ ಇರ್ತೈತಿ. ಅದ್ರ ಸ್ಕ್ಯಾನ್ ಮಾಡಿ ಒಂದು ಎಡಭಾಗಕ್ಕೆ ಏನು ಒರಿಜಿನಿ ಆದವ್ರದ್ದು, ಬಲಭಾಗಕ್ಕೆ ಮ್ಯಾಪಿಂಗ್ ಆದವ್ರು ತುಂಬಬೇಕು ಅನ್ನೋದು ಪ್ರೊಸೆಸ್ ಐತಿ. ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳಿಂದ ಇನ್ನೂ ಸ್ವಲ್ಪ ಅವೇರ್ನೆಸ್ ಮಾಡಿ ಸಾರ್ವಜನಿಕರು ಯಾವ ರೀತಿ ಫಾರ್ಮ್ ತುಂಬಬೇಕಂತ ಜಿಲ್ಲಾಧಿಕಾರಿಗಳಿಂದ ಇನ್ನೂ ಸ್ವಲ್ಪ ವಿಶೇಷವಾಗಿ ಮಾಹಿತಿ ಕೊಡೋದಿರ್ಬೋದು. ಈ ರೀತಿ ಸಾರ್ವಜನಿಕರಿಗೆ ಇನ್ನೂ ಸ್ವಲ್ಪ ಈ ಎಲ್ಲ ಮಾಹಿತಿನ ತಿಳಿಸೋದು ನಾವು ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸ್ವತಃ ಸರ್. ಇನ್ನೊಂದು ವಿಷಯ ಏನಪ್ಪ ಈ ಸರಿಯಾಗಿ BLOಗಳಿಗೆ ಕನ್ನಡನೇ ಮಾತಾಡೋದು ಬರಂಗಿಲ್ಲ, ಕನ್ನಡ ಬರೆಯಕ್ ಬರಂಗ ಅಂತ ಏನ್ ಮಾಡ್ಬೇಕು ಸರ್? ಅದೇ ಸಮಸ್ಯೆ ಐತಿ, ಭಾಷಾ ಸಮಸ್ಯೆನೂ ಐತಿ. ಈ ಕೆಲವೊಂದು ಕಡೆ ಒಂದೇ ಕಡೆ ಬೇರೆ ಬೇರೆ ಕಡೆ ಕೂತು ಇದು ಮಾಡತ್ತಾರ. ಮನೆಗೆ ಹೋಗಿ ಕೊಡ್ಬೇಕು, ಮನೆಗೆ ಹೋಗಿ ಫಾರ್ಮ್ ಕೊಡ್ತಾರ. ಮನೆಗೆ ಹೋಗಿ ಫಾರ್ಮ್ ಕೊಟ್ರೆ ಹೆಂಗ್ ತುಂಬಬೇಕಂತ ಮತದಾರರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡ್ತಾರೆ. ಸರ್, ತಮ್ಮ ಹೆಸರು? ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ.